श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम्। आपादमलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिदरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति सूरयः। तेजोवारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। गयाते जयन्त्याम् चित्ररथः स्वाति अवरोधनः इति त्रयः पुत्राः बभूवुः। चित्ररथात् ऊर्जायाम् सम्राट अजनिष्ठा। ಆ ಭರತನ ವಂಶ ಅರ್ಥಾತ್ ಪ್ರಿಯವ್ರತನ ವಂಶ ಅವು ಎಂಚವತ್ತಿನದ ಪಣಂತುಳ್ಳೇರು ಗಯನ ರಾಮಣಿ ಜಯಂತಿ ಅಂತ ಆ ಜಯಂತಿಡ ಮೂಜನ ಜೋಗಳು ಬಿಟ್ಟುವೇರೆ ಚಿತ್ರರಥ ಸ್ವಾತಿ ಅವರೋಧನ ಅಂತ ಆ ಚಿತ್ರರಥಡ ಊರ್ಜ ಪಂಪಣ ಆ ಸಮ್ರಾಟ್ ಪಂಪಣ ಮಗೆ ಬಿಟ್ಟುವೆ ಗಯಾ ಜಯಂತ್ಯಾಂ ಚಿತ್ರರಥಃ ಸ್ವಾತಿ ಅವರೋಧನ ತ್ರಯ ಪುತ್ರಾಃ ಬಭೂವುಃ ಚಿತ್ರರಥಾತ್ ಊರ್ಜಾಯಾಂ ಸಮ್ರಾಟ್ ಜನಿಷ್ಠಾ ततः उत्कलाय मरीचेः बिन्दुमत्याम् बिन्दुमान् उदपद्यत तस्मा सुषेणाय मधुः नाम अभवत् मधो सुमनस्याम् वीरव्रतः ततो भोजाय मन्युप्रमन्यो जज्ञाते मन्योः सत्यायाम् भुवनः ततो दोषायाम् त्वष्टा जनिष्ठा त्वष्टुः विरजः विराचनायाम् विरजस्य शतचित्प्रवरम् पुत्रशतम् कन्या च विशूच्याम् किल जाता। ಆ ಸಮ್ರಾಟಿನ ರಾಮನ ಉತ್ಕಾಲೆ ಅಂತ ಆಡ ಮರೀಚಿ ಪಂಪಣ ಬಿಟ್ವೆ ಮರೀಚಿಗೆ ಬಿಂದುಮತಿ ಪಂಪಣ ಆಡ ಬಿಂದುಮಾನ್ ಮಂಗೆ ಬಿಟ್ವೆ ಆ ಬಿಂದುಮಾನಿಗೆ ಸುಷೇಣ ಪಂಪಣ ಮಧು ಬಿಟ್ವೆ ಮಧುನ ರಾಮಣಿ ಸುಮನಸೆ ಆಡ ವೀರವ್ರತೆ ಬಿಟ್ವೆ ಆ ವೀರವ್ರತಗೆ ಭೋಜ ಪಂಪಣ ಮಣ್ಣು ಬಿಟ್ಟು ಮನ್ಯು ಪ್ರಮನ್ಯಮಣಿ ಇರೋ ಜಕ್ಕಳು ಬಿಟ್ವೇರೆ ಆ ಮನ್ಯುಗೂ ಆ ಸತ್ಯ ಪಂಪಣ ಭುವನೆ ಬಿಟ್ವೆ ಆ ಭುವನಗ ದೋಷ ಪಂಪಣ ಫಸ್ಟ್ ಬಿಟ್ವೆ ಫಸ್ಟ್ಗೆ ವಿರೋಚನ ಪಂಪಣ ವಿರಾಜ ಕೊಟ್ಟವೆ ವಿರಾಜಗೆ ಶಿವಜಿ ಪಂಪಣ ಶತಜಿತ್ ಬಂತು ಅಪ್ಪ ಅಂತ 100 ಜನ ಮಾಣಿಜೋಗಳು ಒಂಜಿ ಜೇವು ಬಾಲೆ ಹುಟ್ಟುವೆ ತದ ಉತ್ಕಲಾಯ ಮರೀಚೇಃ ಬಿಂದುಮತ್ಯಾಂ ಬಿಂದುಮಾನುದವದ್ಯತ ತಸ್ಮಾ ಸುಷೇಣಾಯ ಮಧುರ್ನಾಮ ಅಭವತ್ ಮಧೋ ಮನಸ್ಯಾಂ ವೀರವ್ರತಃ ತಥೋ ಭೋಜಾಯ ಮನ್ಯುಪ್ರಮನ್ಯು ಜಜ್ಞಾತೆ ಮನ್ಯೋಃ ಸತ್ಯಾಯಾಂ ಭುವನಃ ತಥೋ ದೋಷಾಯಾಂ ಕಷ್ಟಾ ಜನಿಷ್ಠಾ त्वष्टुः विरजः विरोचनायाम् विरजस्य शतचित्प्रवरम् पुत्रशतम् कन्या च विशूच्याम् किल जाता। तत्रायम् श्लोकः प्रयव्रतमिमम् वंशम् विरजश्चरमोद्भवः अकरोत् अत्यलम् कीर्त्या विष्णुः सुरगणम् यथा। प्रयव्रतमिमम् वंशम् विरजश्चरमोद्भवः अकरोदत्यलम् कीर्त्या विष्णुः सुरगणम् यथा। ಈ ರೀತಿ ಆತೆ ಆ ಪ್ರಿಯವ್ರತನ ವಂಶ ಬಂದ್ಕೊಂಡು ಅವು ವಿರಜನ ಮುಟ ಬರ್ತನು ಅಂಚಿತ್ನ ವಂಶ ಬಂದ್ಕೊಂಡು ಇಡೀ ಭೂಮಿಗೆ ಅವು ಬಸ್ತ ಕೀರ್ತಿಗಳು ವಂಶವು ಆ ರೀತಿ ಆತೆ ವಿಷ್ಣು ಸುರಗಣಂ ಯತ ದೇವತಾ ಸಮೂಹಂಕೋ ವಿಷ್ಣು ಅವಳ ಅವತಾರದ ಎಂಚ ಕೀರ್ತಿಗಳನ್ನು ಕೊಳಿಯನ ಅಂಚನೆ ಮುದೇಕರ ಮಸ್ತ್ ಕೀರ್ತಿ ಉಂಡು ಅಂತೂ ಈ ಪ್ರಿಯವ್ರತನ ವಂಶನ ವರ್ಣನೆ ಪುನಃ ಶ್ಲೋಕ ಮಾತ ಉಂಟು। तत्रायम् श्लोकः प्रयव्रतमिमम् वंशम् विरजश्चरमोद्भवः अकरोदत्यलम् कीर्त्या विष्णुः सुरगणम् यथा इति श्रीमद्भागवते महापुराणे पारमहंस्याम् अष्टादशसहस्र्याम् संहितायाम् वैयासिक्याम् पञ्चमस्कन्धे पञ्चदशोऽध्यायः। अथ षोडशोऽध्यायः पद्मन्यध्याय। राजोवाच इत्युक्तः त्वया भूमण्डलायाम् विशेषः यावदादित्यस्तपते यत्र च असो ज्योतिषाम् गणैः चन्द्रमाः सह दृश्यते। परिषिद् राजे ಕೂಡ ಶುಕಮುನಿಗಳ ಪ್ರಶ್ನೆ ಅಂಪೆ ಯಾವತ್ ಆದಿತ್ಯ ತಪತಿ ಸೂರ್ಯ ಒಡೆಮುಟ ಬೊಕ್ಷ ಕೊಳ್ಪೇನ ಒಡೆಮುಟ ಈ ನಕ್ಷತ್ರಗಳಂತ ಬೊಕ್ಷ ಸೋಜನ ಒಡೆಮುಟ ಚಂದ್ರ ಸೋಜುವೇನ ಅಡೆಮುಟ ಇತ್ತನ ಭೂಮಂಡಲಂತ ವಿಸ್ತಾರ ಏತು ಪಣ್ಪಡೆ ನಿಂಕುಳ ಇಂಕ
ಸಂಘೇವಾತ್ ಪಣ್ತಾರೆ. ಇತ್ಯುಕ್ತಸ್ತ್ವಯಾ ಭೂಮಂಡಲಾಯಾಂ ವಿಶೇಷಃ ಯಾವದಾದಿತ್ಯಸ್ತಪತೆ ಯತ್ರ ಚಾಸೋ ಜ್ಯೋತಿಷಾಂ ಗಣೈಃ ಚಂದ್ರಮಾ ಸಹ ದೃಶ್ಯತೆ ತತ್ರಾಪಿ ಪ್ರಿಯವ್ರತ ರಥಚರಣ ಪರಿಘಾತೈಃ ಸಪ್ತಭಿಃ ಸಪ್ತಸಿಂಧವಃ ಉಪಕ್ಲುಪ್ತಾಃ ಯತಃ ಏತಸ್ಯಾಃ ಸಪ್ತದ್ವೀಪವಿಶೇಷಕಲ್ಪಸ್ತ್ವಯಾ ಖಲು ಭಗವಾನ್ ಸೂಚಿತಃ ಏತದೇವ ನಿಖಿಲಂ ಅಹಂ ಮಾನತಃ ಲಕ್ಷಣತಶ್ಚ ಸರ್ವಂ ವಿಜಿಜ್ಞಾಸ್ಯಾಮಿ. ಹೇ ಭಗವನ್ ಪಂಡಿತ ಶುಕಮುನಿಗಳಿಗೆ ಸಂಬೋಧನೆ ಅಂತ ಪರಿಷತ್ ಕೇಳಿ ನಿಂಬ ಭಂಡಾರೆ ಪ್ರಿಯವ್ರತ ರಾಜನು ಆ ರಥ ಅವು 7 ಸಲ ತಿರುಗನಾಗ ಅವಳು 7 ದ್ವೀಪ 7 ಸಮುದ್ರ ಅಂತ ಆನಂದ್ ಪಂಡಾರೆ ఆయన అంతా ఎంక పండ సూచన అంత కొడియారు ఎన్నిత్త జాత కేవలం పడంతాండ అయితే ಒಂಜೊಂಜೆತ್ತರ ಪ್ರಮಾಣ ಏತ ಅಗೇಲ ಉಂಡವು ಅವು ಏತು ವಿಸ್ತಾರ ಉಂಡವು ನಿಂಗೆ ಪಣ್ಣೆ ಆಯ್ತು ಲಕ್ಷಣ ಜಾತ ಪಂಬಣೆ ನಿಂಗೆ ಪಣ್ಣೆ ಪಂಡತೆ ಪಂಡ್ರಂಗ್ ಇತ್ತೆ ಕೇಂದ್ರಂಗ್ ಇಚ್ಚಂಡು ಅವನ್ ಪಣ್ಣೆ ಪಂಡತೆ ಪರಿಶುದ್ಧರಾಜ ಕೇಳ್ವೆ. ತತ್ರಾಪಿ ಪ್ರಿಯವ್ರತ ರಥಚರಣ ಪರಿಘಾತೈಃ ಸಪ್ತಭಿಃ ಸಪ್ತಸಿಂಧವಃ ಉಪಕ್ಲುಪ್ತಾಃ ಯತಃ ಏತಸ್ಯಾಃ ಸಪ್ತದ್ವೀಪವಿಶೇಷಕಲ್ಪಸ್ತ್ವಯಾ ಖಲು ಭಗವನ್ ಸೂಚಿತಃ ಏತದೇವ ನಿಖಿಲಂ ಅಹಂ ಮಾನತಃ ಲಕ್ಷಣತಶ್ಚ ವಿಜಿಜ್ಞಾಸ್ಯಾಮಿ. ಭಗವತಃ ಗುಣಮಯೇ ಏವ ಸ್ಥೂಲರೂಪೇ ಆವೇಶಿತಂ ಮನಃ ಹಿ ಅಗುಣೇಪಿ ಸೂಕ್ಷ್ಮೇ ಆತ್ಮಜ್ಯೋತಿಷಿ ಪರೇ ಬ್ರಹ್ಮಣಿ ಭಗವತೆ ವಾಸುದೇವಾಖ್ಯೆ ಕ್ಷಮಂ ಆವೇಶಿತಂ ತದುಹ ವೈತತ್ ಗುರು ಅರ್ಹತೆ ಅನುವರ್ಣಿತುಂ ಇತಿ. పరిశుద్ధరాజు కేడిన గురు కూడా ఎంకుని జయపనుడు పడుతాండ ఆ భగవంతుని ధ్యానం పడుతాండ ಅವಕ್ಕೆ ಐತಿ ಮನೋ ನಿಗ್ರಹ ಬೋಡು ಅವು ಮನೋ ನಿಗ್ರಹ ಎಂಚ ಬರ್ಕೊಂಡು ಪಡುತ್ತಾಂಡ ಈ ಸತ್ವಾದಿ ತ್ರಿಗುಣಮಯವಾತ್ಮ ಈ ಸ್ಥೂಲ ಪ್ರಪಂಚ ಬ್ರಹ್ಮಾಂಡಂತೋ చింతనంతో ಅವನಿ ಭಗವನ ರೂಪಾನ చింతనంతో ಅವಿನ ನಮ್ಮ ಸುರುಚಿ ಆಲೋಚನೆ ಅಂತಾಂಡ ಇటు ಅಭ್ಯಾಸ ಅಂತಾಂಡ ಆ ತ್ರಿಗುಣ ವಿಕಾರ ಇಪ್ಪಂದು ಸೂಕ್ಷ್ಮ ಸ್ವಪ್ರಕಾಶವಾತ್ಮ ಪರಮಾತ್ಮನು ಆ ರೂಪ ಉಂಟು ನಮ್ಮ ಮನಸ್ಸು ಎಚ್ಚರ ಸಾಧ್ಯ ಉಂಟು ಐತ ಅವರ ಆ ಸೂಕ್ಷ್ಮ ರೂಪಂతో ಧ್ಯಾನಂಕೋಸ್ಕರ ಈ ಸ್ಥೂಲ ರೂಪಂతో ವಿಸ್ತಾರವಾದ ವಿವರಣೆಗೂ ಗಣ್ಯ ಪಂಡಿತೆ ಆ ಪರಿಶುದ್ಧರಾಜ ಕೇಳ್ವೆ. ಭಗವತೋ ಗುಣಮಯೇ ಏವ ಸ್ಥೂಲ ರೂಪೇ ಆವೇಶಿತಂ ಮನಃ ಈ ಅಗುಣೇಪಿ ಸೂಕ್ಷ್ಮೇ ಆತ್ಮಜ್ಯೋತಿಷೇ ಪರೇ ಬ್ರಹ್ಮಣಿ ಭಗವತೆ ವಾಸುದೇವಾಖ್ಯೆ ಕ್ಷಮಂ ಆವೇಶಿತಂ ತದುಹ ವೈ ತತ್ ಗುರೋ ಅರ್ಹಸಿ ಅನುವರ್ಣಿತುಂ ಇತಿ. ಋಷಿರುವಾಚ ನ ವೈ ಮಹಾರಾಜ ಭಗವತಃ ಮಾಯಾ ಗುಣ ವಿಭೂತೇಃ ಸ್ಥಾನ ವಿಶೇಷಾಣಾಂ ನಾಮರೂಪತಃ ಕಾಷ್ಠಾ ಮನಸಾ ಅಧಿಗಂತುಂ ಅಲಂ ವಿಬುಧಾಯುಷೇಣಾಪಿ ಪುರುಷಃ ತಸ್ಮಾತ್ ಪ್ರಾಧಾನ್ಯೇನೈವ ಭೂಗೋಳ ವಿಶೇಷಂ ನಾಮರೂಪಮಾನ ಲಕ್ಷಣತಃ ವ್ಯಾಖ್ಯಾಸ್ಯಾಮಃ. ಪರಿಶುದ್ಧರಾಜನ ಜಿಜ್ಞಾಸೆಗೆ ಶುಕಮುನಿಗಳು ಉತ್ತರ ಕೊಡಂತುಳ್ಳಿರೆ, ಮಹಾರಾಜ ಆ ಭಗವಂತನು ಆ ಇಚ್ಛೆತ್ತಾವರನೆ ಆ ಪ್ರಕೃತಿ ಮೂಲಕ ಜಾದೊಂಜಿ ಪ್ರಪಂಚಂತ ವಿಶಿಷ್ಟವಾತ್ನ ಆ ರಚನೆ ಅಂತದೆ ಸೃಷ್ಟಿ ಅಂತದೆ ಐತೊಳೆ ಭಗವಂತನ ವಿಶಿಷ್ಟವಾತ್ನ ಆ ಒಂಜಿ ರೂಪ ಜಾತೊಂಡ ಐತಮಂತ ಪುದರ್ ಐತ ಆಕಾರ ಅವಿನಮಂತ ಪೂರ್ಣವಾದ ತೀವ್ರ ಪೂರಂತ ಅಂಡ ದೇವತೆಗಳ ಆಯುಷ್ಯ ಪಾಪುರಿ ಮನುಷ್ಯನ ಆಯುಷ್ಯ ಬಿಡು ದೇವತೆಗಳ ಆಯುಷ್ಯಲ ಪಾಪುರಿ ಐತಾವರ ಅವಿನ ಮನಸ್ಸು ಪಾತ್ರನ ಪಂಪಣ ಇಂಚ ಸಾಧ್ಯ ಅಂಡ ಪ್ರಧಾನವಾದ ಭೂಗೋಳಂತ ಮುಖ್ಯ ಮುಖ್ಯ ಅಂಶ ಜಾದೊಂಡ ಐತ ಪುದರ್ ಐತ ಆಕಾರ ಐತ ಲಕ್ಷಣ ಐತ ವಿಸ್ತಾರ ಮಾತವೇನು ಪಂಪೆ. ನವೈ ಮಹಾರಾಜ ಭಗವತೋ ಮಾಯಾ ಗುಣ ವಿಭೂತೇಃ ಸ್ಥಾನ ವಿಶೇಷಾಣಾಂ ನಾಮರೂಪತಃ ಕಾಷ್ಠಾ ಮನಸಾ ಅಧಿಗಂತುಂ ಅಲಂ ವಿಬುಧಾಯುಷೇಣಾಪಿ ಪುರುಷಃ ತಸ್ಮಾತ್ ಪ್ರಾಧಾನ್ಯೇನೈವ ಭೂಗೋಳ ವಿಶೇಷಂ ನಾಮರೂಪ ಮಾನ ಲಕ್ಷಣತಃ ವ್ಯಾಖ್ಯಾಸ್ಯಾಮಃ. ಯಹ ವಾ ಅಯಂ ದ್ವೀಪಃ ಕುವಲಯ ಕಮಲ ಕೋಶಾಭ್ಯಂತರ ಕೋಶಃ ನಿಯುತ ಯೋಜನ ವಿಶಾಲಃ ಸಮವರ್ತುಳಂ ಯಥಾ ಪುಷ್ಕರಂ. ಭೂಮಂಡಲ ಎಂಚೊಂಡು ಪಂಡ ಭೂಮಂಡಲ ಪಂಪುಡು ಒಂಜಿ ಪದ್ಮಗೆ ತೊಂಡ ಐತೋ ಆ ಬೇತೆ ಬೇತೆ ಪದ್ಮಂತೋ ಕೋಶಗಳು ಒಳೀತು ಕೋಶ ಅವೇ ಜಂಬೂದ್ವೀಪ ಅವು ಪದ್ಮಂತರ್ಕನೆ ವರ್ತುಲಾಕಾರಾತ ಉಂಡು ಐತು ವಿಸ್ತೀರ್ಣ ಏತ ಪಣಂದ ಐತು ವ್ಯಾಸ ಅವು ಏತುಂಡು ಪಣಂದ ಒಂಜಿ ಲಕ್ಷಣ ಯೋಜನಾತು ತುಂಡು. ಯೋವಾ ಅಯಂ ದ್ವೀಪಃ ಕುವಲಯ ಕಮಲ ಕೋಶಾಭ್ಯಂತರ ಕೋಶಃ ನೀತ ಯೋಜನ ವಿಶಾಲಃ ಸಮವರ್ತುಳಂ ಯಥಾ ಪುಷ್ಕರಂ.
ಯಸ್ಮಿನ್ ನವವರ್ಷಾಣಿ ನವಯೋಜನ ಸಹಸ್ರಾಯಮಾನಿ ಅಷ್ಟಭಿಃ ಮರ್ಯಾದಾಗಿರಿಭಿಃ ಸುವಿಭಕ್ತಾನಿ ಭವಂತಿ. ಈ ಭೂಮಂಡಲದ ಮಧ್ಯೊಂದಿದ್ದು ಜಂಬೂ ದ್ವೀಪ ಅಂತೂ ಐಟು ಕೂಡ ವರ್ಷ ಉಂಡು ಭೂಭಾಗ ಅಂತ ಅವು ಪ್ರತಿಯೊಂದಿಲ ಸ್ವಲ್ಪ ಸಾವಿರ ಯೋಜನೆ ತಾವು ವಿಸ್ತಾರ ಉಂಡು. ಐಕ್ ವಿಭಾಗ ಅಂದರೆ ಎಣುಮ ಮರ್ಯಾದಾಗಿರಿ ಗಡಿ ಬಾರ್ಡರ್ ಆತ ಐಕ್ ಎಣುಮ ಮರ್ಯಾದಾಗಿರಿ ಕೊಂಡು ಈ ರೀತಿಯಾದ ಅವು ಈ ಜಂಬೂ ದ್ವೀಪನ ವರ್ಮ ವಿಭಾಗ ಅಂತದ್ದು ವರ್ಮ ವರ್ಷ ಅಂತ ಅವು ಗುರುತಿಸುವಳಿ. ಯಸ್ಮಿನ್ ನವವರ್ಷಾಣಿ ನವಯೋಜನ ಸಹಸ್ರಾಯಾಮಾನಿ ಅಷ್ಟಭಿರ್ಮಯ ಮರ್ಯಾದಾಗಿರಿಭಿಃ ಸುವಿಭಕ್ತಾನಿ ಭವಂತಿ. ಯೇಷಾ ಮಧ್ಯೆ ಇಳಾವೃತಂ ನಾಮ ಅಭ್ಯಂತರವರ್ಷಂ ಯಸ್ಯ ನಾಭ್ಯಾಮ್ ಅವಸ್ಥಿತಃ ಸರ್ವತಃ ಸವರ್ಣಃ ಕುಲ ಗಿರಿರಾಜಃ ಮೇರುಃ ದ್ವೀಪಾಯಾಮ ಸಮುನ್ನಾಹಃ ಕರ್ಣಿಕಾಭೂತಃ ಕುವಲಯ ಕಮಲಸ್ಯ ಮೂರ್ಧನೆ 32,000 ಯೋಜನ ವಿತತಃ ಮೂಲೆ 16,000 ತಾವತ ಅಂತರ್ಭೂಮ್ಯಾಂ ಪ್ರವಿಷ್ಟಃ. ಈ ವರ್ಮ ಭೂಭಾಗ ವರ್ಷ ಉಂಟು ಮಧ್ಯ ಟಿಪ್ಪಣಿ ಇಳಾವೃತ ವರ್ಷ ಅಂತ ಐತ್ ನಟುಟು ಕುಲ ಪರ್ವತ ಉಂಟೆ ಶ್ರೇಷ್ಠವಾತ್ನು ಸ್ವರ್ಣಮಯವಾತ್ನು ಮೇರು ಪರ್ವತ ಉಂಡು ಅವು ಏತು ವಿಸ್ತಾರ ಪಣಂತಾಂಡ ಎತ್ತರ ಉಂಡು ಪಣಂತಾಂಡ ಜಂಬೂ ದ್ವೀಪ ಒಂದು ವಿಸ್ತಾರ ಏತು ಉಂಡ ಪಣಂತಾಂಡ 1,00,000 ಯೋಜನ ಆದಿ ಎತ್ತರ ಈ ಪರ್ವತ ಉಂಡುಗರೆ ಅವು ಭೂಮಂಡಲ ಬಂಟು ಒಂಜಿ ಕಮಲ ಅಂತೂ ನಡುಡಿತ್ನು ಕರ್ಣಿಕೆ ದಲ್ಕ ಆ ಪರ್ವತ ಉಂಡು ಐತು ಶಿಖರ್ ಅಂತ ಅಗಲನೆ 32,000 ಯೋಜನ ಐತು ಬುಡ ಐತು ಬಾಟಮ್ ಏತುಂಡು ಪಣಂತಾಂಡ 14,000 ಯೋಜನ ಆತುಂಡು ಆತೆ ಆಳುಂಕು ಆ ಭೂಮಿದೊಳಗೆ ಸೇರ್ನ. ಯೇಷಾ ಮಧ್ಯೆ ಇಳಾವೃತಂ ನಾಮ ಅಭ್ಯಂತರ ವರ್ಷಂ ಯಸ್ಯ ನಾಭ್ಯಾಮ್ ಅವಸ್ಥಿತಃ ಸರ್ವತಃ ಸೌವರ್ಣಃ ಕುಲಗಿರಿರಾಜಃ ಮೇರುಃ ದ್ವೀಪಾಯಾಮ ಸಮುನ್ನಾಹಃ ಕರ್ಣಿಕಾಭೂತಃ ಕುವಲಯ ಕಮಲಸ್ಯ ಮೂರ್ಧನೆ 32,000 ಯೋಜನ ವಿತತಃ ಮೂಲೆ 16,000 ತಾವತ ಅಂತರ್ಭೂಮ್ಯಾಂ ಪ್ರವಿಷ್ಟಃ. ಉತ್ತರೇಣ ಇಳಾವೃತ ನೀಲಃ ಶ್ವೇತಃ ಶೃಂಗವಾನಿತೆ ತ್ರಯಃ ರಮ್ಯಕ ಹಿರಣ್ಮಯ ಕುರುಣಾಂ ವರ್ಷಾಣಾಂ ಮರ್ಯಾದಾಗಿರಯಃ ಪ್ರಾಗಾಯತಃ ಉಭಯತಃ ಶಾರೋದಾವದಯಃ ದ್ವಿಸಹಸ್ರ ಪೃಥವಃ ಏಕೈಕಶಃ ಪೂರ್ವಸ್ಮ ಉತ್ತರೋತ್ತರಾತ್ ದಶಾಂಶೇನ ದೈರ್ಘ್ಯೇ ಏವ ಸಂತಿ. ಈ ಇಳಾವೃತ ಕಂಡ ಜಾದುಂಡ ಐತು ಉತ್ತರ ಭಾಗುಂಟ అనಗ ನೀಲ ಶ್ವೇತ ಶೃಂಗವಂತ ಮೂಜಿ ಪರ್ವತములుండు ಐದು ಮರ್ಯಾದಾಗಿ ಎಂದು ಬುದಾರೆ. ಆ ಪರ್ವತ ಉಂಟು ಕ್ರಮಮಾತೆ ರಮ್ಯಕ ಹಿರಣ್ಮಯ ಕುರುಗೊಂಡು ಮೂಜಿ ಭಾಗ ಕಂಡ ಐಕ ಅವು ಬಾರ್ಡರ್ ಆತುಂಡು ಅಂಚನೆ ಪಶ್ಚಿಮಂತು ಪೂರ್ವಂಕು ಅವು ಆ ಪರ್ವತ ಶ್ರೇಣಿ ಉಂಡು ಎರಡು ದಿಕ್ಕಿಡ್ಲ ಲವಣ ಸಮುದ್ರವನ್ನು ಮುಟ್ಟುಣವು. ಈ ರೀತಿ ಆತೆ ಪ್ರತಿಯೊಂದು ಪರ್ವತಲ 2,000 ಯೋಜನಾದ ಅಗಲವಾತುಂಡು ಅವು ಈ ಉದ್ದಂತ ವಿಷಯ ಮಾತ್ರ ಒಂಜಕ್ಕೊಂಜೆ ಎಂಚಂಡು ಪಣಂತಾಂಡ ಸುರುದ ಪರ್ವತಂತು ಕಡೆತ ಪರ್ವತಂಕು ಅವು 10ನೇ ಒಂಜಿ ಭಾಗ ಅಂತ ಅದು ಕಮ್ಮಿ ಆಪುಣು ಪಣಂತಾಂಡ ಕ್ರಮವಾತೆ ಒಂಜಿ ಪರ್ವತ 1,00,000 ಬೆತ್ತೊಂಜಿ ಸ್ವಲ್ಪ ಸಾವಿರ 8,000 ಯೋಜನ ಆತ ಉದ್ದವಾತುಂಟು. ಉತ್ತರೇಣ ಇಳಾವೃತ ನೀಲಃ ಶ್ವೇತಃ ಶೃಂಗವಾನಿತಿ ತ್ರಯಃ ರಮ್ಯಕ ಹಿರಣ್ಮಯ ಕುರುಣಾಂ ವರ್ಷಾಣಾಂ ಮರ್ಯಾದಾಗಿರಯಃ ಪ್ರಾಗಾಯತ ಉಭಯತ ಕ್ಷೀರೋದಾವದಯಃ ದ್ವಿಸಹಸ್ರ ಪೃಥವಃ ಏಕೈಕಶಃ ಪೂರ್ವಸ್ಮ ಉತ್ತರೋತ್ತರಾತ್ ದಶಾಂಶೇನ ದೈರ್ಘ್ಯ ಏವ ಸಂತಿ. ಏವಂ ದಕ್ಷಿಣೇನ ಇಳಾವೃತಾತ್ ನಿಷದಃ ಹೇಮಕೂಟಃ ಹಿಮಾಲಯಃ ಇದೇ ಪ್ರಾಗಾಯತಃ ಯಥಾ ನೀಲಾದಯೋ ಅಯಿತ ಯೋಜನಾ ಉತ್ಸೇದಾಃ ಹರಿವರ್ಷ ಕಿಂ ಪುರುಷ ಭಾರತಾನಾಂ ಯಥಾ ಸಂಖ್ಯಂ ಮರ್ಯಾದಾಗಿರಯಃ. ನಾನು ಇಳಾವೃತ ಕಂಡನ್ನು ದಕ್ಷಿಣ ಭಾಗುಂಟ అనಗ ಆ ಕ್ರಮವಾದ ಆತೆ ಉದ್ದಂತಿತ್ತನ ಮೂಜಿ ಪರ್ವತಂಡುಗಳ ನಿಷದ ಹೇಮಕೂಟ ಹಿಮಾಲಯ ಅಂತ ಅವು ಅವಲಂಚನೆ ಮರ್ಯಾದಾಗಿರಿ ಐತೋ ಇಂಚಿತೆ ಕ್ರಮವಾದ ಹರಿವರ್ಷ ಕಿಂಪುರುಷ ಭಾರತ ಮೂಜಿ ಖಂಡ ಉಂಡು ಅವು ಐಕ ಒಂದು ಬಾರ್ಡರ್ ಆತುಂಡು. ನೀಲ ಪರ್ವತ ಅಂತ ಪರ್ವತ ಪಶ್ಚಿಮ ದಿಕ್ಕಳು ಪಶ್ಚಿಮಂತ ಪೂರ್ವಂಕ ಅವು ವಿಸ್ತಾರವಾತುಂಡು ಐದು ಎತ್ತರ 1,00,000 ಯೋಜನವಾತುಂಡು. ಏವಂ ದಕ್ಷಿಣೇನ ಇಳಾವೃತ ನಿಷದಃ ಹೇಮಕೂಟಃ ಹಿಮಾಲಯ ಇತಿ ಪ್ರಾಗಾಯತ ಯಥಾ ನೀಲಾದಯೋ ಅಯಿತ ಯೋಜನೋತ್ಸೇದಾಃ ಹರಿವರ್ಷ ಕಿಂ ಪುರುಷ ಭಾರತಾನಾಂ ಯಥಾ ಸಂಖ್ಯಂ ಮರ್ಯಾದಾಗಿರಯಃ. ತಥಾ ಏವ ಇಳಾವೃತಂ ಅಪರೇಣ ಪೂರ್ವೇಣ ಚ
ಮಾಲ್ಯವದ್ ಗಂಧಮಾದನವೋ ಆನೀಲ ನಿಷದಾಯಿತವೋ ವಿಸಾಹಸ್ರ ಪೃಥು ಕೇತುಮಾಲ ಭದ್ರಾಶ್ವಯೋ ಸೀಮಾನಮಿದಾತೆ ಅಂಚನೆ ಇಳಾವೃತ ಕಂಡಂತೂ ಪೂರ್ವ ದಿಕ್ಕಡು ಪಶ್ಚಿಮ ದಿಕ್ಕಡು ಉತ್ತರ ಉಂಟು ಯಾವ್ದು ನೀಲ ಪರ್ವತ ಉಂಟ ದಕ್ಷಿಣ ನಿಷದ ಪರ್ವತ ಮುಟ ಅವು ವಿಸ್ತಾರವಾದ ಗಂಧಮಾದನ ಪರ್ವತ ಮಾಲ್ಯವಂತ ಪರ್ವತ ಅಂತ 2 ಪರ್ವತ ಉಂಟು. ಐಟ್ ಒಂಜೊಂಜಿಲ 32,000 ಯೋಜನೆ ಉದ್ದ ಉಂಟು, 2,000 ಯೋಜನೆ ವಿಸ್ತಾರವಾದ ಉಂಟು. ಐತ್ ಅವರ 2 ಖಂಡ ವಿಭಾಗವಾತ್ನೆ ಒಂಜಿ ಭದ್ರಾಶ್ವ ಒಂಜಿ ಕೇತುಮಾಲ ಅಂತ ಆ 2 ಖಂಡ ಬಂತು ಐತೋ ಬಾರ್ಡ್ರ್ ಆತುಂಟು. ಶ್ರೀಕೃಷ್ಣಾರ್ಪಣಮಸ್ತು.